ಹೇಳಬಾರ್ದು ಆ ಥರ ಐತೇನೋ, ನನ್ನ ಜೀವ ಹೋಯ್ತೇನೋ, ನಾನು ಇನ್ನು ಇರಲ್ಲ ಅಂದ್ಕೊಂಡಿದ್ದೆ. ಆ ಥರ ಪರಿಸ್ಥಿತಿ ಬಂದಿತ್ತು ಫ್ರೆಂಡ್ಸ್. ಮುಂದೆ ಏನು ಯಾಕಾಗಿತ್ತು ಅನ್ನೋದು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿರಿ, ಏನಾಯಿತು ಯಾಕಾಯಿತು ಎದ್ರ ಸಲಗ ಅನ್ನೋದು ಕೂಡ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿಮ್ಮ ಮನೆ ಮಗಳು ತ್ರಿವೇಣಿ ಮಾಡುವ ನಮಸ್ಕಾರಗಳು ಫ್ರೆಂಡ್ಸ್. ಹಾಗೆ ನಾ ಆರಾಮಿದ್ದೀನಿ, ನೀವು ಕೂಡ ಆರಾಮಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ರೀ. ನೋಡಿರಿ, ಎಷ್ಟು ಮಳೆ ಬಂದ್ರೂ ಕೂಡ ತುಂಬಾ ಸೆಕೆ ಅಂದರೆ ಸೆಕೆ, ನೀರು ಬಿಡ್ತಾನೆ ಇದೆ. ಕೆಲಸ ಮಾಡ್ತಾಯಿದ್ದೆ, ಹಾಗೆ ಮನೆಯದು ಕಸ ಗುಡಿಸಿ ಎಲ್ಲನೂ ಇವಾಗ ಮುಗಿಸಿದೆ. ಹಾಗೆ ನನ್ನ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಿ ಫಸ್ಟ್ ಟೈಮ್ ಅನ್ನೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ಹಾಗೆ ಬೆಲ್ಲೈಕನ್ನು ಕ್ಲಿಕ್ ಮಾಡಿದರೆ ಆಲ್ ಅಂತ ಆಪ್ಷನ್ ಬರುತ್ತೆ, ಅಲ್ಲಿ ಪ್ರೆಸ್ ಮಾಡಿದ್ರೆ ನಾ ಮಾಡಿರೋ ವಿಡಿಯೋದು ನೋಟಿಫಿಕೇಷನು ತಲುಪುತ್ತೆ ಫ್ರೆಂಡ್ಸ್. ನಾವು ವಿಡಿಯೋ ಬಿಟ್ಟ ನಂತರ ನಿಮ್ಮ ತಕ್ಷಣಕ್ಕೆ ನೀವು ನನ್ನ ವಿಡಿಯೋಸು ನೀವು ನೋಡ್ಬೋದು ನೋಡಿ. ಹಾಗೆ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ, ನಿಮಗೆ ಯಾವುದೇ ಒಂದು ವಿಡಿಯೋ ನೋಡಿದ್ರೂ ಅರ್ಥ ಆಗುತ್ತೆ ಏನು ಅಂತ ಅನ್ನೋದು ಕೂಡ. ಇವಾಗ ಕಸ ಅದು ಗುಡಿಸಿದೆ ಫ್ರೆಂಡ್ಸ್. ಹಾಗಾಗಿ ಇವತ್ತಿನ ರೂಟೀನ್ ಹೇಗಿರುತ್ತೆ ಅನ್ನೋದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಹಾಗೆ ಇವತ್ತು ಬೆಳಗ್ಗೆ ನಾನು ಮಾಡಬೇಕಂತಂದರೆ ಆಗಿಲ್ಲ ವಿಡಿಯೋ, ಸ್ವಲ್ಪ ಆರಾಮಿರಲಿಲ್ಲ ನನಗೆ. ಅದಕ್ಕೋಸ್ಕರ ನಾನು ಮತ್ತು ಹಾಸ್ಪಿಟ್ಲಿಗೆ ಹೋಗಿ ನಿನ್ನೆ ದಿನಲೇ ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಂಬಂದಿದ್ದೆ. ಹಾಗೆ ಮಾರನೇ ದಿನ ಹೇಳೋಕ್ಕಾಗಲಿಲ್ಲ, ಬೇಗ ಎದ್ದು ಮಾಡೋಕ್ಕಾಗಲಿಲ್ಲ. ಹಾಗೆ ಸ್ವಲ್ಪ ಲೇಟಾಗಿ ಎದ್ರೂ ಕೂಡ ಮಾಡಿದ್ದೆ. ಏನೇನು ಮಾಡಿದ್ದೀನಿ ಅನ್ನೋದು ಕೂಡ ನಿಮ್ಮ ಜೊತೆ ನಾನು ಹೇಳ್ತೀನಿ. ಬೆಳಗ್ಗೆ ಏನು ಮಾಡ್ಕೊಂಡಿದ್ದೀನಿ ಅನ್ನೋದು ಕೂಡ. ಮಕ್ಕಳಿಗೆ ಟಿಫಿನ್ ಮಾಡಿ ಕಟ್ಟಿದ್ದೀನಿ, ಏನು ಮಾಡಿದ್ದೀನಿ ಅನ್ನೋದು ಕೂಡ ಹೇಳ್ತೀನಿ. ಮುಂದೆ ವಿಡಿಯೋದಾಗ ತೋರಿಸ್ತೀನಿ ನೋಡಿರಿ, ಏನೇನು ಮಾಡಿ ಮಕ್ಕಳಿಗೆ ಕಟ್ಟೀನಿ ಅನ್ನೋದು ಕೂಡ. ನನಗೆ ರಾತ್ರಿ ಆರಾಮಿರಲಿಲ್ಲ, ಎಷ್ಟು ಅಂದ್ರೆ 11:30 ಗಂಟೆ ಆಗಿತ್ತು ಫ್ರೆಂಡ್ಸ್. ಆ ಥರ ಆಗುತ್ತೆ ಅಂದ್ಕೊಂಡಿರಲಿಲ್ಲ. ನನ್ನ ಜೀವನದಾಗ ಇದೇ ಫಸ್ಟ್ ಟೈಮ್ ಈ ಥರ ಆಗಿರೋದು. ರಾತ್ರಿ ಅವತ್ತು ಮಳೆ ಬಂದಿತ್ತು ನೈಟು. ಒಮ್ಮಿಂದೊಮ್ಮೆಲೆ ಫುಲ್ ಬೆವರು ಬಿಟ್ಟು ಕೈಕಾಲ ಥರ ಆಗಿ ನಿಶಕ್ತಿಯಾಗಿ ಒಂಥರ ಫುಲ್ಲು ಏನಾಗುತ್ತೆ ಏನೋ, ಏನು ನಾನು ಇರ್ತೀನೋ ಇಲ್ಲೋ, ನಂದು ಇಲ್ಲಿಗೆ ಮುಗಿತೇನೋ, ಅಂತಿಮ ಯಾತ್ರೆ ಮುಗಿತೇನೋ ಅಂದ್ಕೊಂಡಿದ್ದೆ ಫುಲ್ಲು. ಆ ಥರ ನಮ್ಮ ಮನೆಯವರು ಕೂಡ ಸಡನ್ನೇ ಎಬ್ಬಿಸಿಬಿಟ್ಟು ಹೇಳ್ತಾ ಇದ್ದೆ, ಈ ಥರ ಆಗಕತ್ತದ ಯಾಕೋ ಏನೋ ಅಂತಂದು. ಎಲ್ಲ ಫೇಸಲ್ಲಿ ಜುಣು ಅನ್ನಂಗಾಗಿ, ಒಂಥರ ತಲೆಯಲ್ಲಿ ತಲೆನೋವು ಬಂದಂಗಾಗಿ ಫುಲ್ ಒಂಥರ ಆಗಿಬಿಟ್ಟು ಭಯ ಅಂದರೆ ಭಯ ಆಗಿಬಿಟ್ಟಿತ್ತು. ಅಷ್ಟಾದ್ರೂ ಕೂಡ ನಾನು ಧೈರ್ಯದಲ್ಲಿದ್ದಿತ್ತು. ನಮ್ಮ ಮನೆಯವ್ರಿಗೆ ಈ ಥರ ಆಗಕತ್ತದ ಅಂತ ಹೇಳಿದಾಗ, ಅಷ್ಟು ರಾತ್ರಿಯಲ್ಲಿ ಯಾವ ಡಾಕ್ಟ್ರ್ ಇರ್ತಾರೆ ಫ್ರೆಂಡ್ಸ್, ಇಲ್ಲಿ ಯಾರೂ ಅಷ್ಟು ಡಾಕ್ಟ್ರು ಹೇಳ್ಕೊಳಂಗೆ ಇಲ್ಲ. ಹಾಗಾಗಿ ಏನು ಮಾಡೋದು ಅಂತಂದು ಅಮ್ಮನ ಕಡೆ ಹೋದೆ. ಅಮ್ಮನ ಹತ್ರ ಅಂದರೆ ಅವ್ರ ಮನೆ ಕೆಳಗಿದೆ, ನಾನು ಮೇಲ್ಗಡೆ ಇರ್ತೀನಿ. ಹಾಗೆ ಅಮ್ಮನ ಹತ್ರ ಹೋಗಿ, ಅಮ್ಮನ ಕಡೆ ಹೋಗಿ ಈ ಥರ ಆಗಕತ್ತದ ಅಂತ ಹೇಳಿದಾಗ ಅಮ್ಮ ಅಂತರ ಹೌದಾ ಅಂತಂದು, ಯಾಕೆ ಈ ಥರ ಆಗಕತ್ತಿತ್ತು ಸಡನ್ನೇ ಅಂತಂದು. 1-2 ದಿನ ಆರಾಮಿರಲಿಲ್ಲ ಫ್ರೆಂಡ್ಸ್ ನನಗೆ. ಆದರೂ ಕೂಡ ಹಾಸ್ಪಿಟ್ಲಿಗೆ ಹೋಗಮ್ಮ ಅಂತಂದ್ರೆ ನಾನು ವಲ್ಲ ಅಂತಂದು, ನಾನು ಒಂದು ಸ್ವಲ್ಪ ಏನಾದರೂ ಆದರೆ ಹೋಗಂಗಿಲ್ಲ ಜಾಸ್ತಿ ತೋರ್ಸ್ಕೊಳಕ್ಕೆ. ಹಂಗಾಗಿ ವಲ್ಲ ಅಂಥೇಳಿ ಅಂತ ಇದ್ದೆ. ಹಾಗಾಗಿ ಅಮ್ಮನ ಕಡೆ ಹೋಗಿ ಒಂದಿಷ್ಟು ಜಾಜಿಕಾಯಿ ಕೊಟ್ಟಿದ್ದರು. ಆಲ್ರೆಡಿ ನಾನು ಫಸ್ಟಿಗೆ ರಾಯರ ಅಕ್ಷತೆ ಅವ್ರ ಪ್ರಸಾದ ತೊಗೊಂಡಿದ್ದೆ, ಆನಂತರ ಜಾಜಿಕಾಯಿ ಕೊಟ್ಟಿದ್ದರು, ಅದೊಂದಿಷ್ಟು ತಿಂದಿದ್ದೆ. ಮತ್ತು ಮಾರನೇ ದಿನ ಹೋಗಿ ಡಾಕ್ಟ್ರ್ ಹತ್ರ ತೋರಿಸ್ಕೊಳಕ್ಕೆ ಹೋಗಿದ್ವಿ, ಅಂದ್ರೆ ನಮ್ಮ ಫ್ಯಾಮ್ಲಿ ಡಾಕ್ಟ್ರ್ ಹತ್ರ ಹೋಗಿದ್ವಿ ರೀ. ಹಾಗೆ ಹೋದಾಗ ಅವರು ಟ್ಯಾಬ್ಲೆಟ್ ಅದು ಬರೆದು ಕೊಟ್ರಿ. ಯಾಕಾಯಿತು ಎದಕ್ಕೆ ಅನ್ನೋದು ಕೂಡ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ, ಯಾಕಂದರೆ ಇವಾಗಿನ ಹೆಣ್ಮಕ್ಳಿಗೆ ಯಾವ ಟೈಮಲ್ಲಿ ಏನಾಗುತ್ತೆ ಯಾಕಾಗುತ್ತೆ ಅನ್ನೋದು ಕೂಡ ಗುರುತಾಗಿರಲ್ಲ. ಒಬ್ರಿಗೆ ನನ್ನ ಅನುಭವದ ಮಾತು, ನನಗೇನಾಗಿತ್ತು ಅದ್ರ ಬಗ್ಗೆ ನಿಮ್ಗೆ ಹೇಳ್ಕೊಟ್ರೆ ನಿಮಗೂ ಮುಂದೆ ಯಾರಿಗಾದರೂ ಈ ಥರ ಆದರೆ ಧೈರ್ಯ ತೊಗೊಳ್ತೀರ ಅನ್ನೋ ಒಂದು ಉದ್ದೇಶಕ್ಕಾಗಿ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಹಾಗೆ ಒಂಥರ ಫುಲ್ಲು ಅಂದರೆ ಒಟ್ಟು ಅರಿವಿರ್ಲಾರ್ದಂಗೆ ಆ ಥರ ಆಗಿ ಫುಲ್ಲು ಎಲ್ಲನೂ ನಂದು ಇಲ್ಲಿಗೆ ಮುಗೀತು, ನಾನೇನು ಇರಲ್ಲ, ನನ್ನ ಮಕ್ಕಳು ಬಿಟ್ಟು ಎಲ್ಲರನ್ನೂ ಬಿಟ್ಟು ಹೋಗ್ಬಿಡ್ತೀನಿ ನಾನು, ಇಲ್ಲಿಗೆ ಮುಗೀತು ಅನ್ನಂಗೆ ಆಗಿಬಿಟ್ಟಿತ್ತು. ಅದಕ್ಕೋಸ್ಕರ ಹೋಗಿ ಮತ್ತು ಡಾಕ್ಟ್ರ್ ಹತ್ರ ತೋರಿಸಿದಾಗ ಅವರು ಡಾಕ್ಟ್ರು ಟ್ಯಾಬ್ಲೆಟ್ ಅದು ಕೊಡಿದ್ರು. ಹಾಗೆ ನನಗೆ ಹೇಳಿದರು, ಮಂತ್ಲಿ ಪೀರಿಯಡ್ ಏನು ಬರುತ್ತೇನೋ ಕರೆಕ್ಟು ಅಂತ ಕೇಳಿದಾಗ, ನಾ ಏನಂತಂದರೆ ನಂದು ಒಂದು 10 ದಿನ ಈ ಥರ 7 ಡೇಸು 10 ಡೇಸು ಅಂತ ಮುಂದಕ್ಕೆ ಹೋಗ್ತಾ ಇತ್ತು ಫ್ರೆಂಡ್ಸ್. ಹಂಗಾಗಿ ಈ ಥರ ಆಗಿರಲಿಲ್ಲ. ಅವ್ರು ಹೇಳಿದರು, ಈ ಥರ ಈ ಟ್ಯಾಬ್ಲೆಟ್ ಕೊಡ್ತೀನಿ 1 ಮಂತ್ ತೊಗೊಳ್ಳಿ, ಮತ್ತು ನೆಕ್ಸ್ಟ್ ಬರ್ರಿ ನೋಡೋಣ ಏನೂ ಆಗೋಲ್ಲ ಅಂತ ಹೇಳಿದರು. ಹಾಗಾಗಿ
ನೋಡಿ ನನ್ನ ಜೀವನದಾಗ ಈ ಥರ ಆಗಿತ್ತು ಫ್ರೆಂಡ್ಸ್. ಅದಕ್ಕೋಸ್ಕರ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೀನಿ. ಇವಾಗ ಮತ್ತು ವ್ಲಾಗ್ ಕಂಟಿನ್ಯೂ ಮಾಡಕತ್ತೀನಿ ನೋಡಿ. ಬದ್ನೆಕಾಯಿ ಪಲ್ಯ ಮಾಡ್ಕೊಕತ್ತೀನಿ ರೀ. ಆರಾಮಿದ್ರೇನು ಬಿಟ್ರೇನು ಹೆಣ್ಮಕ್ಳು ನೋಡಿ ಕೆಲಸ ಅಂತ ನಿಲ್ಲಲ್ಲ, ಕಂಟಿನ್ಯೂ ಚಾಲೂನೇ ಆಗ್ತದೆ, ಮಾಡಲೇಬೇಕಾಗುತ್ತೆ. ಒಂದು ಹೆಣ್ಣು ಮಗು ಇದ್ದರೆ ಒಂದು ಸ್ವಲ್ಪ ಹೆಲ್ಪ್ ಆಗುತ್ತಿತ್ತು. ಹಾಗಾಗಿ ನನಗೆ 3 ಜನ ಗಂಡು ಮಕ್ಕಳೇ ಇರೋದ್ರಿಂದ ಎಷ್ಟೊತ್ತಿದ್ರೂ ನಾವು ಮಾಡಲೇಬೇಕು ನೋಡಿ. ಆರಾಮಿದ್ರೇನು ಇರಲಿಕ್ಕೇನು ಮಾಡಬೇಕು. ಈಗ ಎಣ್ಣೆ ಹಾಕ್ಬಿಟ್ಟು ಬೆಳ್ಳುಳ್ಳಿ ಜಜ್ಜಿ ಸಿಂಪಲ್ಲಾಗಿ ಒಗ್ಗರಣೆ ಕೊಟ್ಟೆ ನೋಡ್ರಿ. ಈ ಥರ ಬದನೆಕಾಯಿ ಮಾಡ್ತಾಯಿದ್ದೀನಿ. ಇಲ್ಲಾಂದರೆ ಜಾಸ್ತಿ ದಿನ ಫ್ರಿಜ್ಜಲ್ಲಿಟ್ಟರೆ ಕೆಟ್ಟೋಗ್ಬಿಡ್ತಾವೆ ಫ್ರೆಂಡ್ಸ್. ಹಾಗಾಗಿ ನಾನು, ನನ್ನ ಚಿಕ್ಕ ಮಗ, ನಮ್ಮ ಮನೆಯವರು 3 ಮಾತ್ರ ನಾವು ತಿನ್ನೋದು ಬದನೆಕಾಯಿನ. 2 ಮಕ್ಕಳು ತಿನ್ನಂಗೆ ಇಲ್ಲ. ಅವ್ರು ಏನು ತಿಂತಾರಂದ್ರೆ ಅದನ್ನೇ ಮಾಡಿ ಕಟ್ಟಬೇಕಾಗುತ್ತದೆ ನಾವು ಬುತ್ತಿಗೆ. ಹಾಗಾಗಿ ಅವ್ರಿಗೆ ಅನ್ನ ಮಾಡಿದ್ದೆ ನಾನು. ಘಮ ಘಮ ಅನ್ನಕತ್ತದ್ರಿ, ಅಷ್ಟೊಂದು ಚಂದ ಆಗ್ಯದ್ರಿ. ಮೊಸರು, ಪುದೀನ ರೈಸ್, ಕಲಬುರ್ಗಿಗೆ ಹೊಂಟಾರ್ರಿ ನಮ್ಮ ಮನೆಯವರು. ಸ್ವಲ್ಪ ಕೆಲಸ ಅದ, ಹಂಗಾಗಿ ತಿನ್ಕೊಂಡು ಹೋಗ್ತೀನಿ ಅಂದ್ರೆ ಮಗನಿಗಿನ್ನ ಟಿಫಿನ್ಗೆ ಕಟ್ಟಿ ಕಳ್ಸೀನಿ ರೀ. ಅವ್ರಿಗಿನ್ನ ಆಗ್ತದ, ಅವನಿಗೆ ಬುತ್ತಿಗಿನ ಆಗ್ತದ. ಮನ್ಯಾಗ ಮುಂಜಾನೆ ಅವ್ರಿಗೆ ನಾಷ್ಟ ಅನ್ನೋಕ್ಕೇನೋ ಊಟನೇ ಆಗ್ತದೆ ನೋಡ್ರಿ. ನೋಡ್ರಿ ಹೆಂಗಾಗ್ಯದ, ಬರೀ ಮಸ್ತ್ ಅನ್ನಕತ್ತದ್ರಿ, ಘಮ ಘಮ ಅನ್ನಕತ್ತದ್ರಿ. ಪುದೀನ ರೈಸ್ ಮೊಸರು ಹಾಕ್ಕೊಡಕತ್ತೀನಿ ರೀ. ಇವಾಗ ತಿಂತಾರೆ, ಜಳಕ ಅದು ಮಾಡ್ಯಾರ್ರಿ. ಈಗ ಇನ್ನೇನು ತಿಂತಾರೆ ನೋಡ್ರಿ ಮಕ್ಕಳು, ನಮ್ಮ ಮನೆಯವರು. ವಿಡಿಯೋ ಮಾಡಕತ್ತೀನಿ ರೀ. ಅವರು ಬೈತಾಯಿದ್ರು, ಅವ್ರಿಗೆ ಇಷ್ಟ ಇಲ್ಲ ಅಂತ, ಅದಕ್ಕೆ ತೋರಿಸ್ಬೇಡ ಅನ್ನಕತ್ತಿದ್ರು. ಹಾಗಾಗಿ ನಾನು ಕೂಡ ಯಾಕೆ ಏನಾಗುತ್ತೆ ಅಂತಂದು ಹೇಳಕತ್ತಿದ್ದೆ. ಅವ್ರು ಸಿಟ್ಟು ಮಾಡ್ಕೊಳ್ತಾರೆ, ಇಷ್ಟಪಡಲ್ರಿ. ಸುಮ್ಮನೆ ಬೇಡ, ನಿಂದೇನು ಸುಮ್ಮನೆ ಮಾಡ್ಕೊ, ನಾನು ತೋರಿಸ್ಬೇಡ ಅಂತಂದು ಅವ್ರು ಹೇಳ್ತಾರೆ, ಇಷ್ಟಪಡಲ್ರಿ. ಹಾಗಾಗಿ ನಾನು ಏನೂ ಆಗಲ್ಲ ಅಂತ ಅಂದ್ಬಿಟ್ಟು ನಾನು ತೋರಿಸ್ತೀನಿ ರೀ. ಇವಾಗ ನನ್ನ ಮಗ, ನಮ್ಮ ಮನೆಯವರು ಊಟ ಮಾಡಕತ್ತಾರೆ ನೋಡಿ ಫ್ರೆಂಡ್ಸ್. ಇವಾಗ ಬದನೆಕಾಯಿ ಕೂಡ ರೆಡಿ ಆಯ್ತು ನೋಡ್ರಿ. ಚಪಾತಿ, ರೊಟ್ಟಿ, ಅನ್ನಕ್ಕೂ ಕೂಡ ತುಂಬಾ ಚೆನ್ನಾಗಾಗುತ್ತೆ. ಸೂಪರಾಗಿ ಕಾಣಕತ್ತದ ನೋಡ್ರಿ. ಬದನೆಕಾಯಿ ರೆಡಿ ಆಯ್ತು ನೋಡ್ರಿ. ಪಲ್ಯ ಸೂಪರಾಗಿ, ಚಪಾತಿ ರೊಟ್ಟಿ ಸೂಪರ್ ರೀ. ಅನ್ನಕ್ಕೂ ಕೂಡ ಬಿಸಿ ಬಿಸಿ ಅನ್ನದ ಕಲಸ್ಕೊಂಡು ಊಟ ಮಾಡಿದರೆ ಒಂದು ಸ್ವಲ್ಪ ಮೊಸರು ಹಾಕೊಂಡು ಸಖತ್ತಾಗಿರುತ್ತೆ ನೋಡ್ರಿ. ರೊಟ್ಟಿ, ಬದನೆಕಾಯಿ ಪಲ್ಯ ಊಟ ಮಾಡಕತ್ತೀವಿ ನೋಡ್ರಿ. ಬರ್ರಿ ಊಟ ಮಾಡಮ್ರಿ. ಮತ್ತು ಆಮೇಲೆ ಊಟ ಮಾಡಿ ಆಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಆಮೇಲೆ ಸಿಗ್ತೀನಿ ರೀ. ಆರಾಮಿರೋದಕ್ಕೆ ರೊಟ್ಟಿ ಮಾಡಿಲ್ರಿ, ಖಡಕ್ ರೊಟ್ಟಿ, ಬದನೆಕಾಯಿ ಪಲ್ಯ ಊಟ ಮಾಡಕತ್ತೀನಿ ರೀ. ಅನ್ನ ಮಾಡಿದ್ದೆ ಉಣಲ್ರಿ, ಇವತ್ತು ಗುರುವಾರ ಉಣಲ್ಲ ಅನ್ನ. ಹಾಗಾಗಿ ಖಡಕ್ ರೊಟ್ಟಿ ಉಣಕತ್ತೀನಿ ರೀ. ಆಮೇಲೆ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ರೀ. ಊಟ ಮಾಡ್ಕೊತೀನಿ ರೀ. ಊಟ ಮಾಡ್ಕೊಂಡು ನೋಡೋಣ ಇವತ್ತಿನ ವ್ಲಾಗ್ ಯಾವ ಥರ ಹೋಗ್ತದೆ ಅನ್ನೋದು ಕೂಡ ಪ್ರತಿಯೊಂದು ಶೇರ್ ಮಾಡ್ತೀನಿ. ಮಿಸ್ ಮಾಡದೆ ಪೂರ್ತಿ ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಗೋಧಿ ಬೀಸ್ಕೊಂಬಂದಿತ್ತು, ಅದನ್ನು ನಾನು ಏನು ಮಾಡ್ತೇನೆ ರೀ, ಬೀಸ್ಕೊಂಬಂದು ನಂತರ ನಾನು ಈ ಥರ ಜಲ್ಲಡಿ ಹಿಡಿತೇನೆ ರೀ. ಜಲ್ಲಡಿ ಹಿಡಿದು ಡಬ್ಬಿಯಾಗ ಹಾಕಿ ಇಟ್ಬಿಡ್ತೀನಿ ರೀ. ಆವಾಗವಾಗ ತೊಗೊಂಡು ಮಾಡೋಕ್ಕಾಗುತ್ತೆ ಅಂತ ಅಂದ್ಬಿಟ್ಟು. ಆಮೇಲೆ ತೊಗೊಂಡು ಸೋಸೋಕ್ಕಾಗಲ್ಲ ಫ್ರೆಂಡ್ಸ್. ಅದಕ್ಕೋಸ್ಕರ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಈ ಥರ ಇತ್ತು ನೋಡಿ. ಇಷ್ಟ ಆಗಿದ್ರೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡ್ತಾಯಿರಿ. ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ.